ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ರೆಸಿಪಿ ಬ್ಲಾಗ್. ಸೊ ಇವತ್ತು ನಿಮ್ಗೆ ಕೊಡ್ತಾ ಇದೀನಿ ಈ ಮಸಾಲೆ ಗೋರಿಕಾಯಿ ಗ್ರೇವಿ ಮಾಡೋದು ಹೇಗೆ ಅಂತ. ಸೊ ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಇದೇ ತರ ಹೆಚ್ಚಿನ ರೆಸಿಪಿ ಬ್ಲಾಗ್ಸ್, ಫುಡ್ ಬ್ಲಾಗ್ಸ್, ಸ್ನಾಕ್ಸ್, ಹೆಲ್ದಿ ಐಟಮ್ಸ್ ಎಲ್ಲ ಬ್ಲಾಗ್ಸ್ ಬರ್ತಾನೆ ಇರ್ತವೆ. ಸೊ ಬನ್ನಿ ತರ ಮಾಡಿದ್ರೆ ಕಿಚನ್ ಹೋಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಗೋರಿಕಾಯಿ ಗ್ರೇವಿ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ನೋಡ್ಕೊಂಬಿಡೋಣ. ಕಡಲೆಪಪ್ಪು, ಕಡಲೆ ಬೀಜ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಕರಿಬೇವು, ಮೆಣಸಿನ್ಕಾಯಿ, ಅರಿಶಿನ, ಎಳ್ಳು, ಆಮೇಲೆ ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಆಮೇಲೆ ಹಸಿ ಕೊಬ್ಬರಿ, ಕೊತ್ತಂಬರಿ, ಗೋರಿಕಾಯಿ, ಈರುಳ್ಳಿ. ಸೊ ಇಷ್ಟು ಸಾಮಗ್ರಿಗಳು ಬೇಕು. ಸೊ ಕ್ವಾಂಟಿಟಿ ಎಷ್ಟು ಬೇಕು ಅಂತ ಮಾಡುವ ವಿಧಾನ ಅಲ್ಲಿ ನೋಡ್ಕೊಳ್ಳೋಣ. ಸೊ ಮೊದಲಿಗೆ ಒಂದು ಚಿಕ್ಕದ ಬಾಣಲಿ ತಗೊಂಡು ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ, ಅಥವಾ ಒಂದು 3 ಟೇಬಲ್ ಸ್ಪೂನ್ ಸಾಕು, ಜಾಸ್ತಿ ಬೇಡ. ಸೊ ಅದೊಂದು ಸ್ವಲ್ಪ ಕಾದ್ಮೇಲೆ ಒಂದು 4 ಮೆಣಸಿನ್ಕಾಯಿ ಈ ತರ ಮುರಿದು ಹಾಕೊಳ್ರಿ. ಸೊ ಮಿಕ್ಸಿಗೆ ಹಾಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಒಂದು 20 ಸೆಕೆಂಡ್ ಚೆನ್ನಾಗಿ ಒಂದ್ ಸ್ವಲ್ಪ ರೋಸ್ಟ್ ಮಾಡ್ಕೊಂಡ್ರೆ ಸಾಕು. ಆಮೇಲೆ ಅದನ್ನ ಒಂದು ಬಟ್ಲಿಗೆ ಹಾಕೊಂಡ್ಬಿಟ್ಟು ನೆಕ್ಸ್ಟ್ ಕಡಲೆ ಬೀಜ ಒಂದು 2 ಟೇಬಲ್ ಸ್ಪೂನ್ ತಗೊಂಡಿದೀವಿ. ಸೊ ಅದು ಒಂದ್ ಸ್ವಲ್ಪ ಲೈಟಾಗಿ ಬಣ್ಣ ಚೇಂಜ್ ಆಗಂಗೆ ರೋಸ್ಟ್ ಆಗೋದ್ರೆ ಸಾಕು. ಆಮೇಲೆ ಜೀರಿಗೆ ಒಂದು 1/2 ಟೇಬಲ್ ಸ್ಪೂನು, ಆಮೇಲೆ ಕರಿಬೇವು ಒಂದು 1/2 ಕಡ್ಡಿ, ಆಮೇಲೆ ಬೆಳ್ಳುಳ್ಳಿ ಒಂದು 4 ಪಾಯಿ. ಸೊ ಇಷ್ಟು ಹಾಕೊಂಡು ಒಂದ್ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು, ಆಮೇಲೆ ಎಳ್ಳು 1 ಟೇಬಲ್ ಸ್ಪೂನ್. ಎಳ್ಳು ಹಾಕೊಂಡ್ಮೇಲೆ ಒಂದ್ ಸ್ವಲ್ಪ ಕೈ ಆಡಿಸಿ, ಆಮೇಲೆ ಕೊತ್ತಂಬರಿ. ಸೊ ಕೊತ್ತಂಬರಿ ಜಾಸ್ತಿ ಹಾಕೊಂಡ್ರು ನಡೆಯುತ್ತೆ, ಚೆನ್ನಾಗಿರುತ್ತೆ. ಆಮೇಲೆ ಚಾನೆಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಇದೇ ತರ ಹೆಚ್ಚಿನ ಫುಡ್ ವ್ಲಾಗ್ಸು, ರೆಸಿಪೀಸು, ಹೆಲ್ದಿ ವ್ಲಾಗ್ಸ್ ಬರ್ತಾನೆ ಇರ್ತವೆ. ಸೊ ಆಮೇಲೆ ಕಡಲೆಪಪ್ಪು ಒಂದು 1 ಟೇಬಲ್ ಸ್ಪೂನು, ಆಮೇಲೆ ಹಸಿ ಕೊಬ್ಬರಿ 1/4 ತುರಿ. ಸೊ ಸಾಕು. ಸೊ ಇಷ್ಟು ಹಾಕೊಂಡು ಒಂದ್ ಸ್ವಲ್ಪ ಒಂದು ಬಿಸಿ ಆಗೋವಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸೊ ಆಮೇಲೆ ಅರಿಶಿನ ಒಂದು ಚಿಟಿಕೆ ಅಥವಾ 1/4 ಟೇಬಲ್ ಸ್ಪೂನು. ಸೊ ಅಷ್ಟೇ. ಸೊ ಇಷ್ಟೇ ಇದಕ್ಕೆ ಬೇಕಾಗಿರೋ ಮಸಾಲೆ. ಅದೊಂದು ಸ್ವಲ್ಪ ತಣ್ಣಗಾಗ್ಲಿ. ಅಷ್ಟೊತ್ತಿಗೆ ಏನ್ ಮಾಡೋಣ ಅಂದ್ರೆ ಒಂದು ತಪ್ಪಲೆ ಇಟ್ಕೊಂಡು ಅದಕ್ಕೊಂದು 8 ಟೇಬಲ್ ಸ್ಪೂನ್ ಎಣ್ಣೆ, ಆಮೇಲೆ ಸಾಸಿವೆ ಒಂದು 1/2 ಟೇಬಲ್ ಸ್ಪೂನ್ ಸಾಸಿವೆ, ಒಂದು 1/4 ಟೇಬಲ್ ಸ್ಪೂನ್ ಜೀರಿಗೆ. ಸೊ ಇಷ್ಟು ಹಾಕೊಂಡು ಅದು ಚಿಟ್ಪಿಟ ಆದ್ಮೇಲೆ ಏನ್ ಹಾಕೊಬೇಕು ಅಂತ ಹೇಳ್ತೀನಿ. ಸೊ ಬನ್ನಿ, ಒಂದ್ ಸ್ವಲ್ಪ ಚಿಟ್ಪಿಟ ಅನ್ಲಿ. ಎಣ್ಣೆ ಎಲ್ಲ ಕಾದ್ಮೇಲೆ ಏನ್ ಹಾಕೊಬೇಕು, ಮೈನ್ ಈರುಳ್ಳಿ. ಸೊ ಈರುಳ್ಳಿ 1 ಗಡ್ಡೆ ತಗೊಂಡಿದೀವಿ. 1 ರಿಂದ 2 ಗಡ್ಡೆ ತಗೊಬೋದು, ತೊಂದರೆ ಇಲ್ಲ. ಸೊ ಈ ತರ ಉದ್ದುದಾದ್ರೂ ಹಚ್ಕೊಳ್ರಿ, ಇಲ್ಲ ಸಣ್ಣದಾಗಿ ಉದ್ದುದಕ್ಕಾದ್ರೂ ಹಚ್ಕೊಳ್ರಿ. ಆಮೇಲೆ ಕರಿಬೇವು ಒಂದು 2 ಕಡ್ಡಿ. ಸೊ ಇಷ್ಟು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸೊ ಆ ಈರುಳ್ಳಿ ಎಲ್ಲ ಒಂದ್ ಸ್ವಲ್ಪ ಪಿಂಕಿಶ್ ಹೋಗಿ ಒಂಥರ ರೋಸ್ಟೆಡ್ ಕಲರ್ ಬರೋವರೆಗೂ ಬೇಯಿಸ್ಕೊಬೇಕು. ಸೊ ಈರುಳ್ಳಿ ಬೇಗ ಬೇಯಬೇಕು ಅಂದ್ರೆ ಏನ್ ಮಾಡಬೇಕು, ಒಂದ್ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಂಡ್ರೆ ಈರುಳ್ಳಿ ಬೇಗ ಬೇಯುತ್ತೆ. ಸೊ ನೋಡ್ತಿದ್ರಲ್ಲ, ಈ ತರ ಇಷ್ಟು ಕಲರ್ ಬಂದ್ರೆ ಸಾಕು. ನೆಕ್ಸ್ಟ್ ಗೋರಿಕಾಯಿ ಒಂದು 1/4 kg ತಗೊಂಡಿದೀವಿ. ಸೊ ಈ ತರ ಸಣ್ಣದಾಗೆ ಮೀಡಿಯಂ ಸೈಜಾಗಿ ಹಚ್ಕೊಳ್ರಿ. ಸೊ ಜಾಸ್ತಿ ದೊಡ್ಡದಾಗೆ ಹಚ್ಕೊಳಕ್ ಹೋಗ್ಬೇಡ್ರಿ. ಸೊ ಈ ತರ ಗೋರಿಕಾಯಿ ಗ್ರೇವಿ ಅಥವಾ ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ಸೊ ಹೆಲ್ತಿಗೆ ಬೆನಿಫಿಟ್ಸು ಜಾಸ್ತಿ. ಸೊ ಗೋರಿಕಾಯಲ್ಲಿ ಎಷ್ಟೊಂದು ವಿಟಮಿನ್ಸ್ ಇದಾವೆ. ಸೊ ಈ ತರ ಗೋರಿಕಾಯಿ ಗ್ರೇವಿ, ಸಾಗು, ಪಲ್ಯ ಏನಾದ್ರೂ ಒಂದು ವಾರಕ್ಕೊಂದ್ಸಲ ಆದ್ರೂ ಮಾಡ್ಕೊಂಡು ತಿಂತಾ ಇರಿ, ಹೆಲ್ತಿಗೆ ಒಳ್ಳೇದು. ಸೊ ಅದು ಆರಿದೆ. ಸೊ ಮಿಕ್ಸಿಗೆ ಹಾಕೊಂಬಿಡೋಣ ಅದನ್ನ. ಈ ತರ ಸಪ್ರೇಟಾಗಿ ಒಂದು 6 ಲೋಟ ಅಷ್ಟು ನೀರ್ನ ಸಪ್ರೇಟಾಗಿ ಕಾಯಿಸ್ಕೊಂಬಿಡ್ರಿ. ಸೊ ಆಮೇಲೆ ಹಾಕೋದಕ್ಕೆ ಈಸಿ ಆಗುತ್ತೆ. ಯಾಕಂದ್ರೆ ತಣ್ಣೀರ್ ಹಾಕಿದ್ರೆ ಲೇಟ್ ಆಗುತ್ತೆ ಕಾಯೋದಕ್ಕೆ. ಸೊ ಈ ತರ ಸಪ್ರೇಟಾಗಿ ನೀರ್ನ ಕಾಯಿಸ್ಕೊಳ್ಳೋದ್ರಿಂದ ಟೈಮ್ ಸೇವ್ ಆಗುತ್ತೆ. ಯಾಕಂದ್ರೆ ಬೆಳಗ್ಗೆ ಏನಾದ್ರೂ ನೀವು ಟಿಫನಿಗೆ ರೆಡಿ ಮಾಡ್ತಾ ಇದ್ರೆ ಸೊ ಟೈಮ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಬಹುದು. ಸೊ ಸಂಜೆ ಟೈಮ್ ಅಂದ್ರೆ ಪರವಾಗಿಲ್ಲ, ನೀವು ಡೈರೆಕ್ಟ್ ಆಗಿ ತಣ್ಣೀರ್ ಹಾಕೊಂಡು ಕಾಯೋ ಪೇಷನ್ಸ್ ಇದ್ರೆ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಸೊ ಅದು ಮುಳುಗೋ ಅಷ್ಟು ನೀರ್ ಹಾಕೊಂಡ್ಬಿಟ್ಟು ಆಮೇಲೆ ಮಿಕ್ಸಿಗೆ ಹಾಕೊಳ್ಳೋಣ ಬನ್ನಿ. ಸೊ ಒಂದು ಜಾರ್ ತಗೊಂಡು ಈ ಫ್ರೈ ಮಾಡ್ಕೊಂಡಿದ್ವಲ್ಲ ಎಲ್ಲ ಐಟಮ್ಸು. ಸೊ ನಿಮ್ಗೆ ಏನಾದ್ರು ಐಟಮ್ಸು ಮರ್ತೋಗಿದ್ರೆ ಸೊ ಒಂದ್ಸಲ ವಿಡಿಯೋನ ಫಸ್ಟಿಗೆ ತೊಗೊಂಡೋಗಿ ನೋಡಿ. ಸೊ ಅದ್ರಲ್ಲೆಲ್ಲ ಐಟಮ್ಸು ಡೀಟೇಲ್ ಆಗಿ ಹೇಳಿದೀನಿ. ಸೊ ಇದೇ ಈ ಗೋರಿಕಾಯಿ ಗ್ರೇವಿಗೆ ಬೇಕಾಗಿರೋ ಮೈನ್ ಮಸಾಲೆ. ಸೊ ಇದನ್ನ ನೈಸಾಗೆ ರುಬ್ಕೊಬೇಕು. ಸ್ವಲ್ಪ ತರಿಯಾಗಿದ್ರೆ ಪರವಾಗಿಲ್ಲ. ಸೊ ನೈಸಾಗೆ ಇರಲಿ, ಚೆನ್ನಾಗಿರುತ್ತೆ. ಸೊ ಇದು ಹಾಕೊಂಡ್ಬಿಟ್ಟು ಒಂದ್ ಸ್ವಲ್ಪ ಬೇಕಾಗಿರೋ ಅಷ್ಟು ನೀರ್ನ ಮಿಕ್ಸ್ ಮಾಡ್ಕೊಳ್ರಿ. ಸೊ ನಿಮ್ಗೆ ಈ ಗ್ರೇವಿ ಗಟ್ಟಿಯಾಗಬೇಕು ಅಂದ್ರೆ ನೀರ್ನ ಸ್ವಲ್ಪ ಕಡಿಮೆ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ನಮಗೆ ನೀರಾಗಿರ್ಲಿ ಅಂದ್ರೆ ತೊಂದರೆ ಇಲ್ಲ. ಸೊ ನೀರಾಗೆ ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಸೊ ನಿಮಗೆ ಬಿಟ್ಟಿದ್ದು. ಸೊ ನೋಡ್ತಾ ಇದೀರಲ್ಲ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂತ. ಸೊ ತಳ ಹತ್ಬಿಡುತ್ತೆ. ಸೊ ಆವಾಗ ಕೈ ಆಡಿಸ್ತಾ ಇರ್ರಿ. ಸೊ ಇನ್ನೇನಿನ್ನು ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಈ ಗೋರಿಕಾಯಿ ಗ್ರೇವಿ ರೆಡಿ. ಆಮೇಲೆ ಈ ಮಲ್ಟಿಗ್ರೈನ್ ಚಪಾತಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ. ಸೊ ಕಲ್ಲುಪ್ಪು ಹಾಕೊಳಕ್ ಹೋಗ್ಬೇಡ್ರಿ, ಬೇಯೋದು ಲೇಟ್ ಆಗುತ್ತೆ ಆಮೇಲೆ. ಸೊ ಕಲ್ಲುಪ್ಪೆಲ್ಲ ಕರ್ಗೋದು ಲೇಟ್ ಆಗ್ಬೋದು, ಇಲ್ಲ ಕಲ್ಲು ಹಂಗೆ ಇದ್ಬಿಡುತ್ತೆ. ಸೊ ಅದಕ್ಕೆ ನುಣ್ಣುಪ್ಪು ಹಾಕೊಳ್ರಿ ಸಾಕು. ಸೊ ನುಣ್ಣುಪ್ಪು ಒಂದು 1/2 ಟೇಬಲ್ ಸ್ಪೂನ್ ಹಾಕೊಂಡಿದೀವಿ.
ಸೊ ಆಮೇಲೆ ಬೇಕಾದ್ರೆ ನೆಂಚ್ಕೊಬೇಕಾದ್ರೆ ತೊಂದರೆ ಇಲ್ಲ. ಸೊ ಉಪ್ಪು ಜಾಸ್ತಿ ಆಗಬಾರ್ದು, ಕಡಿಮೆ ಇದ್ರೂ ತೊಂದರೆ ಇಲ್ಲ. ಸೊ ಈ ಗೋರಿಕಾಯಿ ಗ್ರೇವಿ ರೆಡಿ ಆಗಿದೆ. ಸೊ ಸ್ವಲ್ಪ ಕೊತ್ತಂಬರಿನ ಹಚ್ಕೊಂಡು ಉದುರಿಸ್ಕೊಂಡ್ಬಿಟ್ರೆ ಆಹಾ ಸಖತ್ತಾಗಿದೆ ಗುರು. ಸೊ ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತಾ ಇರುತ್ತೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ, ಗ್ರೀನಿಶ್ ಕಲರ್. ಸೊ ಬನ್ನಿ ಇನ್ನ ಮಲ್ಟಿಗ್ರೇನ್ ಚಪಾತಿನ ರೆಡಿ ಮಾಡ್ಕೊಳ್ಳೋಣ. ಸೊ ಫಸ್ಟಿಗೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು, ಸೊ ಜಡಿ ತಿರುಕೊಂಡಿರೋದು. ಆಮೇಲೆ ಜೋಳದ ಹಿಟ್ಟು ಒಂದು 4-5 ಟೇಬಲ್ ಸ್ಪೂನು. ಸೊ ಇದು ಮಲ್ಟಿಗ್ರೇನು. ಸೊ ಯಾರಾದ್ರೂ ಈ ಜಿಮ್ಗೆ ಹೋಗ್ತಾ ಇರೋರು ಸೊ ಈ ಚಪಾತಿನ ಮಾಡ್ಕೊಂಡು ತಿಂತಾ ಇರ್ಬೋದು. ಆಯಿಲ್ನ ಸ್ಕಿಪ್ ಮಾಡಿ ಅಷ್ಟೇ. ಸೊ ಆಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಬಾರ್ಲಿ ಅಕ್ಕಿ ಹಿಟ್ಟು, ಸೊ ಹಿಟ್ಟು ರುಬ್ಕೊಂಡಿರೋದು. ಆಮೇಲೆ ಈ ಓಟ್ಸ್ ಪೌಡ್ರು ಮಾಡ್ಕೊಂಡಿರೋದು, ಓಟ್ಸ್ನ ತಂದು ಪೌಡ್ರ್ ಮಾಡ್ಕೊಂಡಿರೋದು, ಅದು ಒಂದು 4-6 ಟೇಬಲ್ ಸ್ಪೂನ್ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಆಮೇಲೆ ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು. ಸೊ ಇಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಬನ್ನಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನಿಮಗೆ ಯಾವುದಾದ್ರೂ ರೆಸಿಪಿ ಅಥವಾ ಸ್ನ್ಯಾಕು ಅಥವಾ ವೆಜ್ ರೆಸಿಪೀಸು ಇಲ್ಲ ಸಾಂಬಾರ್ ಐಟಮ್ಸು ಯಾವ್ದು ಬೇಕೋ ಅದನ್ನು ಕಮೆಂಟ್ ಮಾಡಿ. ಸೊ ನಾವು ಅದ್ರ ಮೇಲೆ ಆದಷ್ಟು ಬೇಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ. ಆಮೇಲೆ ಒಂದು 5-6 ಟೇಬಲ್ ಸ್ಪೂನ್ ಎಣ್ಣೆ. ಸೊ ಹೇಳ್ದಾಗೆ ಜಿಮ್ಮು ಈ ತರ ಏನಾದ್ರು ಮಾಡೋರಿದ್ರೆ ಸೊ ಎಣ್ಣೆನ ಸ್ಕಿಪ್ ಮಾಡಿ ಅದ್ರ ಬದಲಾಗಿ ನೀರು ಹಾಕೊಳ್ಳಿ ಅಷ್ಟೇ, ತೊಂದರೆ ಇಲ್ಲ. ಇಲ್ಲಾಂದ್ರೆ ತುಪ್ಪ ಹಾಕೊಳ್ಳಿ, ಒಳ್ಳೇದು. ಸೊ ಇದು ಮಾಮೂಲಿ ಚಪಾತಿ ಹಿಟ್ಟು ಹೆಂಗ್ ಕಲಿಸ್ತಿರೋ ಸೊ ಅದೇ ತರ ಮಾಮೂಲಿಯಾಗಿ ಕಲಿಸ್ಕೊಳ್ಳಿ. ಸೊ ಇಷ್ಟೇ ಮಲ್ಟಿಗ್ರೈನ್ ಚಪಾತಿ. ಸೊ ನೀರ್ನ ನೋಡ್ಕೊಂಡು ಹಾಕೊಳ್ರಿ, ತೀರಾ ನೀರ್ ಹಾಕ್ಬಿಟ್ರೆ ಲಟ್ಸೋದಕ್ಕೆ ಬರಲ್ಲ. ಸೊ ನೀರ್ನ ನೋಡ್ಕೊಂಡು ಹಾಕಂತ ಬರ್ರಿ. ಸೊ ಹಿಟ್ಟು ಫಸ್ಟಿಗೆ ನೀಟಾಗಿ ಮಿಕ್ಸ್ ಆಗಲ್ಲ, ಯಾಕಂದ್ರೆ ಓಟ್ಸ್ ಪೌಡ್ರು, ಜೋಳದ ಪೌಡ್ರು ಇವೆಲ್ಲ ಹಾಕಿರ್ತೀವಲ್ವಾ. ಸೊ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಸೊ ಅದಕ್ಕೆ ಚೆನ್ನಾಗಿ ಈ ತರ ನಾದಬೇಕು. ಸೊ ನಾದ್ತಾ ಒಂದು 5-10 ನಿಮಿಷ ಅಲ್ಲಿ ಹಿಟ್ಟು ರೆಡಿ ಆಗೋಗುತ್ತೆ. ಸೊ ನೋಡ್ತಾ ಇದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಸೊ ನೀವು ಎಷ್ಟು ಚೆನ್ನಾಗಿ ನಾದುತ್ತೀರೋ ಅಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ. ಸೊ ಈ ತರ ನಾದದ್ಮೇಲೆ ಒಂದು 5-6 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದು 10 ಅಥವಾ 20 ನಿಮಿಷ ಸೊ ನೆನೆಯೋದಕ್ಕೆ ಬಿಟ್ಬಿಡಿ. ಸೊ ಬನ್ನಿ ಇದನ್ನ ನೆನೆಯೋದಕ್ಕೆ ಬಿಟ್ಬಿಟ್ಟು ಸೊ ಮಾಮೂಲಿ ಸೊ ಉಂಡೆ ಮಾಡ್ಕೊಂಡು ಸಾಟಿ ಹಾಕೊಂಡು ಸೊ ಚಪಾತಿನ ಬೇಯಿಸ್ಕೊಂತೀರಲ್ಲ ಸೊ ಅದೇ ತರ ಬೇಯಿಸ್ಕೊಳ್ಳಿ ಅಷ್ಟೇ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ. ಸೊ ಚಪಾತಿ ವಿತ್ ಗೋರಿಕಾಯಿ ಗ್ರೇವಿ ಅಥವಾ ಸಾಗು ಅಥವಾ ಪಲ್ಯ, ಸೊ ಏನ್ ಬೇಕಾದ್ರೂ ಅನ್ಕೊಳ್ಳಿ, ಸಖತ್ತಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಗೈಸ್ ನೋಡಿದ್ರಲ್ಲ ಎಷ್ಟು ಸಖತ್ತಾಗಿ ಹೆಲ್ದಿ ಗೋರಿಕಾಯಿ ಗ್ರೇವಿನ ಮಾಡಬಹುದು ಅಂತ. ಸೊ ಇದು ಬೆಸ್ಟ್ ಕಾಂಬಿನೇಷನ್, ಪೂರಿ ಜೊತೆಗೂ ಚೆನ್ನಾಗಿರುತ್ತೆ, ಚಪಾತಿ ಆಮೇಲೆ ಮೆಥುನ್ ರೊಟ್ಟಿ ಯಾವ್ದಕ್ ಬೇಕಾದ್ರೂ ಹಾಕೊಂತೀನಿ, ಸಖತ್ತಾಗಿರುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಮತ್ತೆ ನೆಕ್ಸ್ಟ್ ರೆಸಿಪಿ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.